ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಳಪ್ಪ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂತ ಸಮಯ. ಮೊದಲನೇ ಅಪ್ಡೇಟ್, KKR ನ CEO ವೆಂಕಿ ಮೈಸೂರು ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು BCCIಗೆ ಲೆಟರ್ ಬರ್ದವ್ರಂತೆ. ಗುರು IPL ಗವರ್ನಿಂಗ್ ಕೌನ್ಸಿಲ್ಗೂ ಬರ್ದವ್ರಂತೆ. ಏನ್ ಗುರು ಇದು ನಿಮ್ದು? ಇಂಟರ್ಮೀಡಿಯೇಟ್ ಆಗಿ ಮಧ್ಯದಲ್ಲಿ ತಗೊಂಬತ್ತಾ ಇದ್ರಲ್ಲ ರೂಲ್ಗಳನ್ನ, ಮುಂಚೆನೆ ತಗೊಂಬಂದ್ರೆ ಏನ್ ಆಗ್ತಿತ್ತು? ಟೂರ್ನಮೆಂಟ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ರೆಸ್ಯೂಮ್ ಆಯ್ತಲ್ಲ ಟೂರ್ನಮೆಂಟ್, ಅವಾಗಲೇ ಎಲ್ಲಾ ಕಡೆನೂ ಕೂಡ ಆಲ್ಮೋಸ್ಟ್ ಕೆಳಗಡೆ ಸೌತ್ ಇಂಡಿಯಾದಲ್ಲಿ ಇರೋವಂಥ ಕಡೆ ಎಲ್ಲ ಅಂದ್ರೆ ಬೆಂಗಳೂರು ಸ್ಟೇಡಿಯಂ ಅಲ್ಲಿ ಎಸ್ಪೆಷಲಿ ಗೊತ್ತಿರೋದೇನೆ ಎಲ್ಲೋ ಅಲರ್ಟ್ ಇರೋದು, ಮಳೆ ಬರೋ ಸಾಧ್ಯತೆ ಇದ್ದಿದ್ದು ಮುಂಚೆನೆ ಗೊತ್ತಿರುವಂಥ ವಿಚಾರ. ಏನಕ್ಕೆ ತಗೊಂಬರ್ಲಿಲ್ಲ ಈ ರೂಲ್ನ? ಆಲ್ ಆಫ್ ಎ ಸಡನ್ ಏನಕ್ಕೆ ತಗೊಂಬಂದ್ರಿ? ಬೆಂಗಳೂರು ಮ್ಯಾಚ್ ವಾಶ್ ಔಟ್ ಆಗಿದ ತಕ್ಷಣ ಏನಕ್ಕೆ ತಗೊಂಬರ್ಬೇಕಾಗಿತ್ತು ರೂಲ್ನ? ಅದೇ 120 ಮಿನಿಟ್ಸ್ ರೂಲ್ ಎಕ್ಸ್ಟೆನ್ಷನ್ ಏನಿದೆ, ಸೊ ಈ ರೂಲ್ನ ಮುಂಚೆ ಏನಕ್ಕೆ ತಗೊಂಬರಲ್ಲ ನೀವು? ಮುಂಚೆನೇ ರೈನ್ ಪ್ರಿಡಿಕ್ಷನ್ ಇತ್ತು ತಾನೆ, ಅಲ್ಲಿ ಟೀಮ್ ಡೇವಿಡ್ ಈ ಜೋಡಿ ಅದು ಎಲ್ಲ ನೋಡಿದ್ರೆ ತಾನೆ ನೀವು. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಗೊತ್ತಿತ್ತು ತಾನೆ ನಿಮಗೆ. ಏನಕ್ಕೆ ರೂಲ್ನ ಮುಂಚೆ ತಗೊಂಬರಲ್ಲ? ನಮಗೆ ಮೋಸ ಮಾಡಿದಾರ ನೀವು ಅನ್ನೋ ಥರ ಲೆಟರ್ನ ಬರ್ದಿರಂತೆ. ಯಾಕಂದ್ರೆ ಆ ಮ್ಯಾಚ್ ಅವರಿಗೆ ಸಿಕ್ಕಾಪಟ್ಟೆ ಒಂಥರ ಇಂಪಾರ್ಟೆಂಟ್ ಆಗಿತ್ತು. ಹೌದು, ಔಟ್ ಆಫ್ ದ ಟೂರ್ನಮೆಂಟ್ ಒಂದು ರೇಂಜ್ಗೆ ಆಗಿದ್ರು, ಬಟ್ ಆ ಮ್ಯಾಚು ಶೇರ್ ಆಗಿದ್ರಿಂದ ಅವ್ರು ಔಟ್ ಆಫ್ ದ ಟೂರ್ನಮೆಂಟ್ ಅಲ್ಲೇ ಆಗೋಗ್ಬಿಟ್ರು. ಫುಲ್ ಫೈನಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಟ್ರು. ಅದು ಅವ್ರಿಗೆ ಟ್ರಿಗರ್ ಆಗೋಗ್ಬಿಟ್ಟು ಲೆಟರ್ ಬರ್ದಿರೋದು ನಮ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ, ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಬೆಳಗ್ಗೆ DC ಓನರ್ ರೊಚ್ಚಿದ್ರಲ್ಲ, ಈ ಮ್ಯಾಚ್ನು ಕೂಡ ಬೇರೆ ಕಡೆ ಬೇರೆ ವೆನ್ಯೂಗೆ ಶಿಫ್ಟ್ ಮಾಡ್ಬಿಡಿ, RCB ಮಾತ್ರ ಶಿಫ್ಟ್ ಮಾಡ್ತೀರಾ, ನಮ್ದೇನಕ್ಕೆ ಶಿಫ್ಟ್ ಮಾಡಲ್ಲ ಅಂತ ರೊಚ್ಚಿದ್ರಲ್ಲ. ಒಟ್ಟಲ್ಲಿ ಇಲ್ಲಿ ಫ್ರಾಂಚೈಸ್ಗಳ ಮಧ್ಯೆ ಒಳಗಡೆ ಒಂಥರ ಕಿತ್ತಾಟ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಒಬ್ರಿಗೊಂದು BCCI ಇಲ್ಲಿ ಮಾಡ್ತಾ ಇದೆ ಅಂತ. ಸೊ ಇದು ಅನ್ಫೇರ್ ಅನ್ನೋ ಥರ ಕೆಲವು ಫ್ರಾಂಚೈಸಿಗಳು ಹೇಳ್ತಾ ಇದ್ದಾವೆ. ಸೊ ಅದು ಖಂಡಿತ ಒಂಥರ ಅನ್ಫೇರ್ ಅಂತಲೂ ಕೂಡ ಅನಿಸುತ್ತೆ. ಯಾಕಂದರೆ ಮುಂಬೈಲೂ ಕೂಡ ಯೆಲ್ಲೋ ಅಲರ್ಟ್ ಇದೆ. ಸೊ ಅಲ್ಲಿನ ಮ್ಯಾಚ್ನು ಕೂಡ ಶಿಫ್ಟ್ ಮಾಡಬೇಕಾಗಿತ್ತು ನೋಡೋಕೆ ಹೋಯಿತು ಅಂದರೆ. ಸೊ ಆದ್ದರಿಂದ ಅನಿಸುತ್ತೆ ಬಿಡಿ. ಅಪ್ಡೇಟ್ ನಂಬರ್ 2, ಇಂಡಿಯಾ ಸ್ಕ್ವಾಡ್ ಫಾರ್ ಇಂಗ್ಲೆಂಡ್ ಸೀರೀಸ್ ಏನು ಬರ್ತಾ ಇದೆ, 5 ಮ್ಯಾಚ್ ಟೆಸ್ಟ್ ಸೀರೀಸ್. ಸೊ ಈ ಸ್ಕ್ವಾಡ್ 24ನೇ ತಾರೀಕು ಅನೌನ್ಸ್ ಆಗುವ ಸಾಧ್ಯತೆ ಇದೆ ಅಂತ BCCI ಕಡೆಯಿಂದ ಅಪ್ಡೇಟ್ ಬಂದಿದೆ. ಸೊ ಇನ್ನೇನು ಒಳಗಡೆ ಎಲ್ಲ ನಡೀತಾ ಇರುತ್ತೆ, ಯಾರ್ಯಾರು ಸೆಲೆಕ್ಟ್ ಆಗಿದೆ ಅಂತ ಒಳಗಡೆ ಎಲ್ಲ ಗೊತ್ತಿರುತ್ತೆ. ಅದನ್ನ ಈಚೆಗಡೆ ಬಂದ್ಬಿಟ್ಟು ಅಜಿತ್ ಅಗರ್ಕರ್ ಜೊತೆ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ 24ನೇ ತಾರೀಕು ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ದಿಗ್ವಿಶ್ಗೆ ಟೋಟಲ್ ಆಗಿ ಎಷ್ಟು ಫೈನ್ ಬಿದ್ದಿದೆ ಅಂತ ಈಗ ಅಪ್ಡೇಟ್ ಬಂದಿದೆ ಮಗ. ಫಸ್ಟ್ ಮ್ಯಾಚ್ 1.87 ಲ್ಯಾಕ್ ಫೈನ್ ಬಿದ್ದರೆ, ಸೆಕೆಂಡ್ ಮ್ಯಾಚ್ ಅಂದರೆ ಫಸ್ಟ್ ಮ್ಯಾಚ್ 25% ಆಫ್ ದ ಮ್ಯಾಚ್ ಫೀಸು, ಸೆಕೆಂಡ್ ಮ್ಯಾಚ್ 50% ಆಫ್ ದ ಮ್ಯಾಚ್ ಫೀಸು 3.75 ಲ್ಯಾಕು, ಥರ್ಡ್ ಮ್ಯಾಚ್ನು ಕೂಡ 3.75 ಲ್ಯಾಕು. ಸೊ ಓವರ್ ಆಲ್ ಆಗಿ ನೋಡ್ತು ಅಂತಂದರೆ ಡಿಮೆರಿಟ್ ಪಾಯಿಂಟ್ಗಳೆಲ್ಲ ಹಾಕಿರೋದು, ಒಂದು ಮ್ಯಾಚ್ ಬ್ಯಾನ್ ಮಾಡೋದೆಲ್ಲ ಗೊತ್ತಿರೋದೆ ನಿಮಗೆ. ಟೋಟಲ್ ಆಗಿ 9.37 ಲ್ಯಾಕು ಇವರಿಗೆ ಟೋಟಲ್ ಫೈನ್ ಬಿದ್ದಿದೆ. ಇವ್ರನ್ನ ತಗೊಂಡಿರೋಂಥ ಲಕ್ನೋ ಸೂಪರ್ ಜೈಂಟ್ಸ್ ಅವರು 30 ಲಕ್ಷ ಬೇಸ್ ಪ್ರೈಸ್ ಕೊಟ್ಬಿಟ್ಟು ತಗೊಂಡಿರೋದು. ಅದರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 10 ಲಕ್ಷ ಇವರು ಫೈನನ್ನೇ ಕಟ್ಟಬೇಕಾಗಿದೆ. ದಿಗ್ವಿಶ್ ಅವರ ಓವರ್ ಆ್ಯಕ್ಷನ್ನು ಅವರಿಗೆ ಆಲ್ಮೋಸ್ಟ್ ಪರ್ಸ್ ವ್ಯಾಲಿ ಇನ್ನೊಂದು ಮಿಕ್ಕಿದೆಯಲ್ಲ, ಲಾಸ್ಟ್ ಮ್ಯಾಚ್ RCB ಮೇಲೆ ಮಿಕ್ಕಿದೆಯಲ್ಲ, ಆ ಮ್ಯಾಚ್ ಏನಾದ್ರು ಕಿತಾಪತಿ ಮಾಡಿಕೊಟ್ರು ಅಂದರೆ ಇನ್ನು ಮಿಕ್ಕಿರೋವಂಥದ್ದು 100% ಆಫ್ ದ ಮ್ಯಾಚ್ ಫೀಸ್ ಹಾಕ್ಬೇಕು ಇವರಿಗೆ. ಫೈನು ಸರಿಯಾಗಿ ಹಾಕ್ಬೇಕು ನೋಡಿ, ಬರ್ನೈ ಒಂದು 10 ಲಕ್ಷ ಹಾಕ್ಬಿಡ್ಬೇಕು ಫೈನ್ನ. ಉಣ್ಕೊಂಡು ಹೋಗ್ಬಿಡುತ್ತಲ್ಲ, ಒಂದು 10 ಲಕ್ಷ ಕೈಗೆ ಸಿಗೋ ಥರ ಮಾಡಬೇಕು. ಸೀನ್ ನೋಡ್ತು ಅಂದರೆ ಅದೇ ಥರ ಆಗೋ ಥರ ಕಾಣಿಸ್ತೈತೆ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ರವಿ ಶಾಸ್ತ್ರಿ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ರೆ ಮಗ. ಹಿ ವಿಲ್ ವಾಕ್ ಅವೇ ಫ್ರಮ್ ದ ಗೇಮ್ ಒನ್ಸ್ ಹಿ ಈಸ್ ಡನ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲೂ ಬರಲಾಗರು ವಿರಾಟ್ ಕೊಹ್ಲಿ ಒಂದ್ಸಲ ಏನಾದ್ರು ರಿಟೈರ್ಮೆಂಟ್ ಫುಲ್ ಫ್ಲೆಡ್ಜ್ಡ್ ಆಗಿ ಕೊಟ್ಟರು ಅಂತಂದರೆ, ಎಲ್ಲದಕ್ಕೂ ರಿಟೈರ್ಮೆಂಟ್ ಆಗಿ ಕೊಟ್ಟರು, ಕ್ರಿಕೆಟ್ ಆಡಲ್ಲ ಅಂತ ಹೇಳ್ಬಿಟ್ರು ಅಂತ ಅಂದರೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ಕಳದು ಹೋಗ್ತಾರೆ ಅಂತ ಹೇಳಿದರೆ. He is not the kind who would like to coach or take on the role of a broadcaster ಅಂತ ಹೇಳಿದರೆ. ಅಂದರೆ ಬ್ರಾಡ್ಕಾಸ್ಟ್ ಅಂದರೆ ಕಾಮೆಂಟೇಟರ್ ರೋಲ್ ಆಗಿರಲಿ ಅಥವಾ ಬೇರೆ ರೋಲ್ ಆಗಿರಲಿ ಅಥವಾ ಕೋಚಿಂಗ್ ಮೆಂಟರು ಅದು ಇದು ರೋಲ್ ಆಗಿರಲಿ ಅವರು ಮಾಡಲ್ಲ ಅಂತ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವ್ರು ಮಾಡ್ತಾರೆ ನಾವು ಫ್ಯೂಚರಲ್ಲಿ, ಬಟ್ ಇವರಂತೂ ಟೂ ಅರ್ಲಿ ಕಾಲ್ ಮಾಡಿಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ಇಲ್ಲ ಆಗಿರೋ RCBಗೆ ಮೆಂಟರ್ ಆಗಬೇಕು ಅಂತ ಅವ್ರಿಗೆ ಅನ್ಸುತ್ತೆ, ನಾವು ಕೋಚ್ ಆಗಬೇಕು ಅಂತ ಅನ್ಸುತ್ತೆ ನಾವು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು, ಇನ್ನೊಂದು 15-20 ವರ್ಷ ಆದಮೇಲೆ ಅನ್ಸುತ್ತೆ ನಾವು, ಯಾರಿಗೆ ಗೊತ್ತು. ಸೊ ಇವ್ರು ಇವಾಗಲೇ ಕಾಲ್ ತೊಗೊಂಡ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಆ ರೋಲ್ ಈ ರೋಲು ಈ ಕಾಮೆಂಟೇಟರ್ ರೋಲ್ಗೆಲ್ಲ ಬರೋದೇ ಇಲ್ಲ ಅಂತ. ಸೊ ನೋಡೋಣ, ಫ್ಯೂಚರ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಮಗ. ಈ ಸೀಸನ್ನು ಪಂಜಾಬ್ ಕಿಂಗ್ಸ್ನ ಕ್ಯಾಪ್ಟನ್ ಆಗಿರುವಂಥ ಶ್ರೇಯಸ್ ಅಯ್ಯರ್ಗೆ ಪರ್ಫೆಕ್ಟಾಗಿ ಲಾಸ್ಟ್ ಸೀಸನ್ ಏನು ಸಿಗಲಿಲ್ವೋ ಆ ಕ್ರೆಡಿಟ್ ಎಲ್ಲ ಈ ಸೀಸನು ಸಿಗ್ತಾ ಇದೆ. ಲಾಸ್ಟ್ ಸೀಸನು KKRಗೆ ಕ್ಯಾಪ್ಟನ್ ಆಗ್ಬಿಟ್ರು, ಅವ್ರು ಟೂರ್ನಮೆಂಟನ್ನೇ ಗೆಲ್ಸ್ಕೊಂಡ್ಬಿಟ್ರು ಶ್ರೇಯಸ್ ಅಯ್ಯರು. ಬಟ್ ಆದರೂ ಕೂಡ ಅವರಿಗೆ ಸಿಗಬೇಕಾಗಿದ್ದಂಥ ಕ್ರೆಡಿಟು ಸಿಗಲಿಲ್ಲ. ಯಾರ್ಯಾರೋ ಕ್ರೆಡಿಟ್ ತಗೊಳ್ಳೋ ಥರ ಆಗೋಗ್ಬಿಡ್ತು, ಡಗೌಟಲ್ಲಿ ಕೂತ್ಕೊಂಡು ನೋಡೋರೆಲ್ಲ ಕ್ರೆಡಿಟ್ ತಗೊಳ್ಳೋ ಥರ ಆಗೋಗ್ಬಿಡ್ತು. ಬಟ್ ಈ ಸೀಸನ್ನು ಆ ಥರ ಆಗೋದಿಲ್ಲ. ಈ ಸೀಸನ್ ಏನು ಬರೀ ರಿಕಿ ಪಾಯಿಂಟಿಂಗ್ನ ಯಾರು ಇಲ್ಲ ಗುರು ಏನು ಕೋಚಿಂಗು ಅದು ಇದು ಏನು ಮೆಂಟರ್ಶಿಪ್ ಮಾಡ್ತಾವ್ರೆ ಅದು ಇದು ಅಂತೆಲ್ಲ ಯಾರು ಕೂಡ ಹೇಳ್ತಾ ಇಲ್ಲ. ಅವ್ರನ್ನೂ ಹೇಳ್ತಾ ಇದ್ದಾರೆ ಈ ಕಡೆಯಿಂದ ಈಕ್ವಲ್ ಅಮೌಂಟ್ ಆಫ್ ಕ್ರೆಡಿಟು ಶ್ರೇಯಸ್ ಅಯ್ಯರ್ಗೂ ಕೂಡ ಸಿಗ್ತಾ ಇದೆ. ಸೊ ಈ ಸೀಸನು ಪರ್ಫೆಕ್ಟಾಗಿ ಹೆಸರು ಸಿಕ್ಕಿದೆ ಶ್ರೇಯಸ್ ಅಯ್ಯರ್ಗೆ ಅಂತ ಹೇಳಿದರೆ. ಆ್ಯಂಡ್ ಶ್ರೇಯಸ್ ಅಯ್ಯರು ಲಾಸ್ಟ್ ಸೀಸನ್ ಅದನ್ನೇ ಹೇಳಿದರು, ನಾನು ಟೂರ್ನಮೆಂಟ್ನಾಗ ಗೆಲ್ಸಿರ್ಬೋದು ನನ್ನ ಕ್ಯಾಪ್ಟನ್ಸಿಲಿ, ಬಟ್ ಯಾರೋ ನನಗೆ ಸಿಗಬೇಕಾಗಿದ್ದಂಥ ಕ್ರೆಡಿಟು ಸಿಗಲಿಲ್ಲ KKR ಅಲ್ಲಿ ಅಂತ ಹೇಳಿದರು.
ಸೊ ಇದನ್ನೇ ಕೂಡ ಇವರು ಹೇಳಿರೋಂಥದ್ದು ಸುನಿಲ್ ಗವಾಸ್ಕರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋಗ್ಬೋದು ಗಾಯ್ಸ್. ಬಾಯ್.